ಈತನ ಬೀಳುಪಾದ ಕಟವು ನೋಡಲೇ ತರ ಹಾಸ್ಯ ವಿನೋದವು ನೋಡಲೇ ತರ ಹಾಸ್ಯ ವಿನೋದವು ಹಾಸ್ಯ ವಿನೋದವು ಮಾತನಾಡಿಸುವುದು ನಾವಿಂದು ಮಾತನಾಡಿಸುವುದು ನಾವೆಂದು ಕಳವ್ರಾತವು ನಾಲ್ತೆಸೆಯಲಿ ನಿಂದು ಕಳವ್ರಾತವು ನಾಲ್ತೆಸೆಯಲಿ ನಿಂದು ವಿನೋದವು ಬಿಳಿ 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 ಬಿಳಿಯಾದ ಗಡ್ಡ. ಹೌದು, ಅದನ್ನು ತೆಗಿಲಿಕ್ಕೂ ಇಲ್ಲ. ಹೌದು, ಹಾಗೆ ಬಿಟ್ಟಿದ್ದಾರೆ, ನೆಲಕ್ಕೆ ತಾಗ್ತಾ ಉಂಟು. ಹೌದಪ್ಪ, ಇವ ಹೀಗೆ ಕುಳಿತುಕೊಂಡಿದ್ದಾರಲ್ಲ, ಅಲ್ಲ ಇವನಿಗೆ ಜೀವ ಉದ್ದ ಇಲ್ಲವೇ ಎನ್ನುವ ಹಾಗೆ ಗೊತ್ತಾಗುವುದಿಲ್ಲ. ಹೌದಣ್ಣ, ಕಣ್ಣು ಮುಚ್ಚಿದ್ದಾನೆ. ಹೌದು, ತುಟಿ ನೋಡುತ್ತೆ, ಅಳುಗಾಡ್ತಾ ಕಲಗಾಡ್ತಾ ಇದ್ದಾರೆ. ಹೀಗೆ ಬೈಯುವುದಲ್ಲ, ಬೈಯುವುದಲ್ಲ ತಮ್ಮ, ಇವರ ಅಭ್ಯಾಸವೇ ಹೀಗೆ ಕುಳಿತುಕೊಳ್ಳುವುದು, ಮಣ್ಣ 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 ಹೇಳುದು. ಯಾರಿಗೆ? ದೇವತೆಗಳಿಗೆ. ಹೌದಪ್ಪ, ಈ ದೇವತೆಗಳೆಲ್ಲ ವಿಷ್ಣು ಬೆಳೆದಕ್ಕೆ ಕಾರಣ ಯಾರು? ಇಂತಹ ಮುನಿಗಳು. ಬಿಳಿಗಡ್ಡ ಅಲ್ಲ ತಮ್ಮ, ಇವನನ್ನು ಮಾತನಾಡಿಸೋದು ಆಗ್ತದೆ ಅಂತ ಒಮ್ಮೆ ಪ್ರಯತ್ನ ಮಾಡ್ತೀರಿ ನೀವು? ಆಗುದಿಲ್ವ? ಒಂದು ಪ್ರಯತ್ನ ಮಾಡಿ ನೋಡುತ್ತೆ. ಒಂದೊಂದು ವಚನವ ನುಟಿಗೆ ಲೋಕ मन बंदंते विपरीत एसगला मन बंदंते
ಬೆಸಗಲು ಅಜಿತೇಂದ್ರಿಗೆ ಕುಳಿತಿದ್ದ ನಮ್ಮಿಗೆ ಅಜಿತೇಂದ್ರನು ಕುಳಿತಿದ್ದ ಒಮ್ಮೆಗೆ ಸುಮ್ಮನೆ ಹೀಗೆ ಆಯ್ ಆಯ್ ಒಂದನ್ನು ಗಣಿಸದೆ ಸುಮ್ಮನೆ ಪ್ರೇಮಿಯ ಕುಳಿತಿದ್ದನೊಮ್ಮೆಗೆ ಒಂದೊಂದು ವಚನವ ನುಡಿಯಲು ಒಂದೊಂದು ವಚನವ ನುಡಿಯಲು ಮನ ಬಂದಂತೆ ವಿಪರೀತ ಬೆಸಗಲು ಮನ ಬಂದಂತೆ ವಿಪರೀತ ಬೆಸಗಲು ಮನ ಬಂದಂತೆ ವಿಪರೀತವ ಎಸಗಲು ಒಂದೊಂದು ವಚನವ ನುಡಿಯಲು ಏನು ಗಮನಿಸುವುದೇ ಇಲ್ಲ. ತಪ್ಪಾಗಿ ಕುಳಿತಿದ್ದಾನೆ. ಸ್ಪಂದನೆ ಇಲ್ಲದ ಮನುಷ್ಯ. ಗಡ್ಡ ಬಿಟ್ಟವನೇ ಅಣ್ಣ. ಏ, ಏನು ಮಾತನಾಡುದು? ಗಡ್ಡ ಬಿಟ್ಟ ಕೊಟ್ಟು ಮನಿಗೆ ಇವ ಮಾತನಾಡುವುದಕ್ಕೆ ಸಾಧ್ಯ ಇಲ್ಲ. ಹೌದಣ್ಣ. ಹಾಗಾದ್ರೆ ಏನು ಮಾಡುವ ತಮ್ಮ? ಅಣ್ಣ, ಇವನಿಗೆ ಜೀವ ಉಂಟು ಎನ್ನುವುದು ಹಾಗೆ ನಮಗೆ ಗೊತ್ತಾಗಿದೆ. ಹೌದು. ಇವ ಮಾತನಾಡುದಿಲ್ವಾ? ಇಲ್ಲ. ಮಾತನಾಡುದಿಲ್ವಾ? ಅವನ ಬಿಳಿ ಗಡ್ಡ ಉಂಟಲ್ಲ, ಅದನ್ನ ಎಳೆಯುವ. ಸದೆ ಪಡೆಯುತ್ತ ದಾನವ ತದಿಯ ಹಳೆ ಋಷಿಗಳ ಕಾಲದಿ ತಿಂಗಳಿಸುತ್ತಲೇ ಪೊದೆ ಮರದಿ ಕಾರಣ
ಸತ್ಯದಲ್ಲಿ ಹಾ. ಸಾತ್ವಿಕರಾದ ಋಷಿಗಣನವನ್ನೇ ಪೀಡಿಸುತ್ತಾ ಇದ್ದೀರಲ್ಲ. ನಾವೇ ಇದೋ ನಿನ್ನನ್ನು ಎದುರಿಸುವುದಕ್ಕೆ ಬಂದಿದ್ದೇನೆ ಹಾ. ದೇವೇಂದ್ರ. ಚಾರಣನ ಬಿಡಬಲ್ಲೆಲ್ಲ. ಸ್ವರ್ಗಲೋಕದಲ್ಲಿರಬೇಕಾದಂತಹ ನೀನು ಈ ಕಾಲಕ್ಕೆ ಭೂಲೋಕಕ್ಕೆ ಬಂದು ನಮ್ಮನ್ನು ಪ್ರಶ್ನಿಸ್ತಾ ಇದೀಯಾ? ಹೌದು. ಏಯ್! ಏನು? ಈಗ ನಮ್ಮ ಆಡಳಿತ ಹಾ. ನಾವು ಏನು ಬೇಕಿದ್ರೂ ಮಾಡ್ತೇವೆ. ಓಹೋ. ನಿನ್ನ ಮಾತನ್ನು ಕೇಳುವವರು ನಾವಲ್ಲ. ಮತ್ತೆ ನಿನ್ನದೆಲ್ಲ ಏನು ಇದ್ರು ಹಾ. ಸ್ವರ್ಗಲೋಕದಲ್ಲಿ ಹಾ. ಇಲ್ಲಿ ನಡೆಯುವುದಿಲ್ಲ. ಹಾ. ಹಾಗಾಗಿ ಬಾಯಿ ಮುಚ್ಚಿ ನಾಜೆ ಬಾ. ಯೋಗೇಂದ್ರನು ತಾನಲ್ಲಿ ನಿಜ ಯೋಗವ ಕೆಳಗಿಳಿಸುತ್ತಲೀ ನಾಗವರೂತಾದಿಗಳ ಕಂಡಾಗಲಿ ಕೇಳ್ದನು ಸಕಲವಾಗ ಗೋತ್ರ ವೈರಿಗೆ ದೇವಾ ಮತ್ತೆ ಸಹಿತ ಬಂದ ಕೃತ್ಯಪನ ಮುತ್ತ ಸಹಿತ ಬಂದ ಕೃತ್ಯವ ತನ್ನುಳು ಬಿತ್ತರಿಸಿಯ ಗೋತ್ರ ಬೈರಿಯ ದೇವಾಗ ದೇವ ಜಯ 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 ಜಯ. ಓ ಗೋತ್ರವೈರಿ, ಸ್ವಗೋತ್ರದ ವೈರಿಗಳನ್ನು ಸದಬಡಿದ ಕಾರಣದಿಂದಾಗಿ ಯಾವುದೇ ಪಾತಕಗಳು ನಿನ್ನ ಮೈಗೆ ಅಂಟಿಕೊಂಡಿಲ್ಲವಂತೆ. ಇದು ಲೋಕವೇ ಬಲ್ಲಂತಹ ವಿಚಾರ. ಯಾಕೆಂದರೆ ಯಾಕೆ? ಲೋಕ ಕಲ್ಯಾಣಕ್ಕೆ ಬೇಕಾಗಿ ನೀನು ಈ ಕೆಲಸವನ್ನು ಮಾಡುತ್ತಿರುವೆಯಂತೆ. ನಿನ್ನ ಹಿರಿಯಬ್ಬೆಯ ಮಕ್ಕಳಾದಂತಹ ದಾನವರನ್ನು ಅವರ ಲೋಕದಲ್ಲಿ ಕೈಗೊಳ್ಳುವಂತಹ ಹಿಂಸಾಚಾರಗಳನ್ನು ಕಂಡು ಅವರನ್ನು ಸದೆಬಡೆದು ಆ ಮೂಲಕವಾಗಿ ಲೋಕ ಕಲ್ಯಾಣವನ್ನು ಮಾಡುತ್ತಿರುವೆಯಂತೆ ನೀನು. ಇಂದೀಗ ಈ ನಮ್ಮಿ ವನಕ್ಕೆ ಪರಿವಾರ ಸಮೇತವಾಗಿ ಅಣಿಮಿಸರಾದಂತಹ ನೀವು ಸಕಲರನ್ನೂ ಕೂಡಿಕೊಂಡು ಇತ್ತ ಕಡೆಗೆ ಬಂದಿರುವೆಯಲ್ಲ. ಹೌದು ಸ್ವಾಮಿ. ಓ ಪುರಂದರ, ಓ ಮುನಿವರ್ಯ. ಸುರಪಾಲ, ಮುನಿವರ್ಯ, ಲೋಕಕ್ಕೆ ಕಲ್ಯಾಣಕ್ಕೆ ಬೇಕಾಗಿ ಭೂಲೋಕದಲ್ಲಿ ಇರುವಂತಹ ಮುನಿಜನರು ಸಕಲರೂ ಕೂಡ ಹವಿಸ್ಸುಗಳ ಮೂಲಕವಾಗಿ ನಿನ್ನನ್ನು ಭಜಿಸಿದಂತಹ ಸಂದರ್ಭದಲ್ಲಿ ಲೋಕಕ್ಷೇಮವನ್ನು ಉಂಟು ಮಾಡಲಿಕ್ಕೆ ಬೇಕಾಗಿ
ಸಕಲ ಸಮೃದ್ಧಿಯನ್ನು ಕರುಣಿಸತಕ್ಕಂತಹ ಯೋಗ್ಯತಾವಂತರು ನೀವು. ಇಂದೀಗ ಈ ಮರ್ತ್ಯಲೋಕದ ಈ ವನಕ್ಕೆ ಬರಬೇಕಿದರೆ ಬಂದಂತಹ ಕಾರಣವಾದರೂ ಏನು ಸಕಲವನ್ನು ಹೇಳುವೆಯ ಮುನಿವರಿಯ ಋಷಿಕುಲಾಗ್ರಣಿಗೆ ಕೇಳು ಋಷಿಕುಲಾಗ್ರಣಿಗೆ ಕೇಳು ಋಷಿಕುಲಾಗ್ರಣಿಗೆ ಕೇಳು ಧಿಷಣನೋ ನಿನ್ನಯ ವಿಷಯವ ತಿಳುಹಲೀಕ್ಷಿಸಲು ಬಂದಿಹುದೇ ನಿನ್ನಯ ವಿಷಯವ ತಿಳುಹಲೀಕ್ಷಿಸಲು ಬಂದಿಹುದೇ ಋಷಿಕುಲಾಗ್ರಣಿಗೆ ಕೇಳೋ ಸುರೇಂದ್ರ, ನಿನ್ನ ಪಾದ ಪದ್ಮಗಳಿಗೆ ಮೊದಲಾಗಿ ವಂದಿಸಿದ್ದೇನೆ. ಸಂತೋಷವಾಯಿತು ಎತ್ತಿ. ಸ್ವಾಮಿ, ಇಲ್ಲಿಯ ತನಕ ಬರಬೇಕಾದರೆ ಒಂದು ಕಾರಣ ಉಂಟು. ಏನದು? ನಮ್ಮದಾದಂತಹ ಸ್ವರ್ಗಲೋಕದಲ್ಲಿ ಮರ್ತ್ಯಲೋಕದ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ದೇವ ಗುರುಗಳಾದಂತಹ ಬೃಹಸ್ಪತಿಗಳು ಮರ್ತ್ಯಲೋಕದ ಕೋಲಾವನ, ಅಂಬಾವನ, ಇಲ್ಲಿ ನೆಲೆಯಾಗಿರುವಂತಹ ಕೋಲ ಮುನಿಗಳು ನಿಮ್ಮ ವಿಷಯವನ್ನು ಹೇಳಿದರು. ನಿಮ್ಮಿಂದ ಅನುಗ್ರಹವನ್ನು ಪಡೆದು ಲೋಕ ಕಲ್ಯಾಣಕ್ಕಾಗಿ ಮುಂದುವರಿಯಬೇಕಾಗಿದೆ. ಆದ್ದರಿಂದ ಇಲ್ಲಿಯ ತನಕ ಬಂದಿದ್ದೇನೆ ಸ್ವಾಮಿ. ನಿಮ್ಮ ಅನುಗ್ರಹ ಬೇಕಾಗಿದೆ, ನನ್ನನ್ನು ಅನುಗ್ರಹಿಸಬೇಕು ಸ್ವಾಮಿ. ಅನುಗ್ರಹವಂತೂ ಸದಾ ಇದೆ. ಹ, ಆದರೆ ಬಂದು ಇಲ್ಲಿ ನಡೆದಂತಹ ಘಟನೆಯಾದರೂ ಏನು ಹೇಳಬಲ್ಲೆಯ ಸ್ವಾಮಿ, ಇಲ್ಲಿ ಈ ಪವಿತ್ರವಾದ ಕಾಡಿನಲ್ಲಿ ವಿಚಿತ್ರವಾದ ಒಂದು ಘಟನೆಯೊಂದು ನಡೆಯಿತು. ಏನು? ಇಂತಹ ಪವಿತ್ರ ಸ್ಥಳದಲ್ಲಿ ದಾನವರು ತಮ್ಮನ್ನು ಪೀಡಿಸುತ್ತಾ ಇದ್ದರು. ನಿಮ್ಮ ಗಡ್ಡಕ್ಕೆ ಕೈ ಇಕ್ಕಿ ಪೀಡಿಸುತ್ತಾ ಇದ್ದರು. ಓಹೋ, ನೀವೇ ಇದನ್ನು ತಿಳಿಯದೆ ಹೋದರೆ ಸ್ವಾಮಿ, ಯಾಕೆ ಈ ನಾಟಕ ಎಲ್ಲವನ್ನು ತಿಳಿಸುವಿರಾ? ಅಥವಾ ಸಂಗತಿ. ಹೌದು ಸ್ವಾಮಿ. ದೇವೇಂದ್ರ, ತ್ರಿದಶ ಪಾಲಕನಿಂದ ಮಾತುಗಳನ್ನಾಲಿಸುತ್ತ ತ್ರಿದಶರ ಪಾಲಕನಿಂದ ಮಾತುಗಳನ್ನಾಲಿಸುತ್ತಾಗ ಅದಕ್ಕಿಂದ ಋಷಿವರು ದೇಹ ಶಾಶ್ವತವಲ್ಲ ಹೃದಯದಲ್ಲಿ ತನಗ್ಯಾವ ಭಯವಿಲ್ಲ ಶಾಂತತೆಯ ಧರಿಸಿ ನಿಜವೂ ತಿಳಿಯಲು ಬದಲುಂಟಿ ದೋಷ ಹಿಂಸಾರಹಿತನಾಗಿ ತಾನಿದು ತನಕ ಯಾರೊಳಗೆ ಯಾವ ಹಗೆಯನ್ನಿಡದೆ ಸದಮಲದ ಸತ್ಯ ಸಧೈರ್ಯದ ಸಹಾಯದ ನಿಷ್ಕರ್ಮ ನೆನೆಸುತ್ತಿಹಿನೋ ತ್ರಿದಶರ ಪಾಲಕನಿಂದ ಮಾತುಗಳ ಆಲಿಸುತ್ತಾಗ
ಸ್ವಾಮಿ. ಈ ವನದಲ್ಲಿ ವಿಚಿತ್ರವಾದಂತಹ ಸಂಗತಿಯೊಂದನ್ನು ನೀನು ಕಂಡೆ ಎಂಬುದಾಗಿ ಹೇಳುತ್ತಿದೆಯಲ್ಲ. ನಿಜ ಸ್ವಾಮಿ. ಸತ್ಯ ಆಗಿರಬಹುದು, ಆದರೆ ಮನುಜನಾಗಿ ಬಾಳಿದಂತಹ ಮನುಷ್ಯನಿಗೆ ಈ ಬಾಳಿನಲ್ಲಿ 3 ದಿನಗಳ ಕಾಲದ ಅಶಾಶ್ವತವಾದಂತಹ ಬಾಳು. ಈ ಬಾಳಿನಲ್ಲಿ ತಾನೇನು ಮಾಡಬೇಕು ಎಂಬುದಾಗಿ ಪರಾತ್ಪರ ಸ್ವರೂಪಿಯಾದಂತಹ ಆ ದೇವರನ್ನು ನಂಬಿದಂತಹ ಸಂದರ್ಭದಲ್ಲಿ ತುರಿಯಾವಸ್ಥೆಯಲ್ಲಿ ನಾನು ಧ್ಯಾನಾಸಕ್ತನಾಗಿರುವಂತಹ ಸಮಯದಲ್ಲಿ ಆ ಕಳ್ಳರು ಬಂದು ನನ್ನನ್ನು ಪೀಡಿಸುತ್ತಿರುವುದನ್ನು ನೀನು ಕಂಡಿರುವೆಯಲ್ಲ. ಹೌದು ಸ್ವಾಮಿ. ತುರಿಯಾವಸ್ಥೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಲೋಕದ ಸಕಲ ಉಪಭೋಗಗಳನ್ನು ಕೂಡ ಮರೆತವನಾಗಿದ್ದೆ ನಾನು. ಇದುವೇ ನಿಜವಾದಂತಹ ಯೋಗ ಸಿದ್ಧಾಂತವಾಗಿರುವುದು. ಆ ಮೂಲಕವಾಗಿ ನಾನು ನನ್ನ ಪರ್ಣಕುಟೀರದಲ್ಲಿ ಧ್ಯಾನಾಸಕ್ತನಾಗಿದ್ದೆ. ಈ 3 ದಿನದ ಬಾಳುವೆಯಲ್ಲಿ ನಾವು ಮಾಡತಕ್ಕಂತಹ ಅನೇಕ ಲೋಕ ಕಲ್ಯಾಣಕರವಾದಂತಹ ಕಾರ್ಯಗಳಿವೆ ಎಂಬುದನ್ನು ಮನಗಂಡು ನೋಡು, ಭೂಲೋಕದ ಜನರು ಹವಿಸಿಗಳನ್ನು ಸಮರ್ಪಣೆ ಮಾಡುತ್ತಾ ಇದ್ದಾರಲ್ಲ, ಅದೇ ರೀತಿಯಲ್ಲಿ ಯೋಗಿಗಳಂತಹ ನಾವು ಹವಿಸ್ಸುಗಳನ್ನು ನಿಮಗೆ ಸಮರ್ಪಣೆ ಮಾಡಬೇಕಂತಹ ಅಗತ್ಯವಿಲ್ಲ. ಬದಲಾಗಿ ನಾವು ಕೈಗೊಳ್ಳುವಂತಹ ಈ ಧ್ಯಾನಾಸಕ್ತಿಯಿಂದಾಗಿ ಸಕಲ ದೇವರುಗಳನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ನಾನು ಈ ರೀತಿಯಲ್ಲಿ ಇದ್ದೆ. ಬಂದಂತಹ ವಿಚಾರವಂತೂ ಕೇಳಲು ಸಂತೋಷವಾಯಿತು. ಇನ್ನೇನು ವಿಚಾರ ಹೇಳಲಿಕ್ಕಿರಾದರೂ ಇದೆ ಸ್ವಾಮಿ. ಈ ಕಾನನ ಕೋಲವನ, ಅದೇ ರೀತಿ ಅಂಬಾವನ ಎಂದು ಕರೆಯಲ್ಪಟ್ಟಿದೆ. ಯಾಕೆ ಸ್ವಾಮಿ ಹಾಗೆ? ಓಹೋ, ಆ ವಿಚಾರವನ್ನು ಕೇಳಿದೆಯಾ? ಅಂಬಾವನದ ವಿಚಾರವೇ ವರ್ಣಿಸಲು ಸದಳನು. ಅಖಿಲಾಂಡ ಕೋಟಿ ಬ್ರಹ್ಮಾಂಡನ ಜಗಿಯು ಭಗುದವಾತಲೆ ದ್ವಿಗುಣಾತ್ಮೇಶ ಕರಿಯುವ ಪ್ರಕಟಿತ ಶ್ರೀಚಕ್ರ ನೆಲವಾಸಿದೆಯು ಮುಕುತಿದಾಯಕಿಯು ಮಂಜುಳ ಭಾಷಿಣಿಯೋ ಕೇಳು ನಿರ್ಜರ ಓ ನಿರ್ಜರರಾಯ ಸ್ವಾಮಿ. ವಿಶೇಷವಾದಂತಹ ಒಂದು ವಿಷಯವನ್ನು ನಿನಗೆ ನಾನು ಹೇಳಲಿಕ್ಕಿದ್ದೇನೆ. ಇದು ಕೆಲವರು ಹೇಳುವಂತಹ ರೀತಿಯಲ್ಲಿ ಕೋಲವನ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹೌದು. ಈ ಹೆಗ್ಗಳಿಕೆಯ ಬಗ್ಗೆ ಖಂಡಿತವಾಗಿಯೂ ನನಗೆ ಅಹಂಕಾರವಿಲ್ಲ. ಅದರ ಬದಲು ಹೆಮ್ಮೆಯೊಂದು ಗೋಚರಿಸುತ್ತಾ ಇದೆ. ಯಾಕೆಂದರೆ ನನ್ನಿಂದಾಗಿ ಈ ವನಕ್ಕೆ ಈ ಹೆಸರು ಬಂತು ಅಲ್ಲ, ಈ ವನದ ಮಹಿಮೆಯಿಂದಾಗಿ ಇಲ್ಲಿ ವಾಸವಾಗಿರುವಂತಹ ನನ್ನ ಹೆಸರು ಬಂತು. ನಾನಂತೂ ಕಾಣೆ ಅಂತೂ ಪರಮ ಪಾವನವಾದಂತಹ ಈ ವನವನ್ನು ಅಂಬಾವನ ಎಂಬುದಾಗಿಯೂ ಹೇಳುತ್ತಾ ಇದ್ದಾರೆ. ಭಕ್ತ ವತ್ಸಲೆಯಾದಂತಹ ಶಿವನ ಅರಸಿಯಾದಂತಹ ಆ ಜಗದಂಬೆಯು ಇಲ್ಲಿ ಈ ಪರಿಸರದಲ್ಲಿ ವಾಸವಾಗಿದ್ದಾಳೆ ಎಂಬಂತಹ ಪ್ರತೀತಿ ಇದೆ. ಸಕಲವರನ್ನು ಪಾಲಿಸತಕ್ಕಂತಹ ಜವಾಬ್ದಾರಿಯುಳ್ಳವರು, ಅಣುವಿನಿಂದ ತೃಣಕಾಷ್ಟದವರೆಗೆ ಸಕಲವಾಗಿ ವ್ಯಾಪಿಸಿರುವವರು, ಬಿಂದುವಿನಿಂದ ತೊಡಗಿಕೊಂಡು ಅದು ಸಿಂಧುವಾಗಿ ಆ ಮೂಲಕವಾಗಿ ಸಕಲ ಲೋಕವನ್ನು ಪರಿಪಾಲಿಸತಕ್ಕವಳು ಎಂಬಂತಹ ನಿಗಳ್ತೆಯನ್ನು ಪಡೆದಂತಹ ಆ ಭವಾನಿ ವಾಸ ಮಾಡಿರತಕ್ಕಂತಹ ಈ ವನ. ಅಷ್ಟು ಮಾತ್ರವೇ, ಇನ್ನೂ ಅನೇಕ ವಿಚಾರವಿದು. ಈ ವನದಲ್ಲಿರುವ ನೆಲೆಯಾದಂತಹ ಅಂಬಾ ಭವಾನಿಯು ಸಕಲರನ್ನು ಪಾಲಿಸುತ್ತಾಳೆ ಎಂಬಂತಹ ಪ್ರತೀತಿ ಇದೆ. ಮಾತ್ರವಲ್ಲ, ಹಿಂದೆ ನಡೆದಂತಹ ಅನೇಕ ಘಟನಾವಳಿಗಳು ನಿನ್ನ ನೆನಪಿನಲ್ಲಿ ಇರಬಹುದು. ಒಂದು ಕಾಲದಲ್ಲಿ ಚಕ್ರದಲ್ಲಿ ನೆಲೆಸಿಕೊಂಡು ಮಧುಕೈಟವರನ್ನು ಒಲಿಸಲಿಕ್ಕೆ ಕಾರಣವಾದಂಥವಳು ಈ ಅಂಬಾ ಭವಾನಿ ಶ್ರೀದೇವಿ. ಅದೇ ರೀತಿಯಲ್ಲಿ ಮಹಿಷ ಮರ್ದಿನಿಯಾಗಿ ಲೋಕದಲ್ಲಿ ಗೋಚರಗೊಂಡಳು. ಅನಂತರದಲ್ಲಿ ಶುಂಭ ನಿಶುಂಭರನ್ನು ಒಲಿಸುವ ಮೂಲಕ ಆ ಮೂಲಕವಾಗಿಯೂ ತನ್ನ ಪ್ರಕಟಣೆಯನ್ನು
ತೋರಿಸಿಕೊಂಡರು. ಇದೀಗ ಈ ಅಂಬಾವನದಲ್ಲಿ ಅವಳು ನೆಲೆಯಾದಿಕೊಂಡು ಸಕಲವನ್ನು ಪಾಲಿಸುವಂತಹ ಕಾಯಕ ವೃತ್ತಿಯಲ್ಲಿ ಇರುವಳು. ಬೃಹಸ್ಪತಾಚಾರ್ಯರ ಆಣತಿಯಂತೆ ಬಂದಂತಹ ನೀವು ಈ ವನದಲ್ಲಿ ಮನಸ್ಸೇ ಇಚ್ಛೆಯಾಗಿ ತಿರುಗಾಡಿಕೊಂಡು ಆ ಮೂಲಕ ನಿಮ್ಮದಾಗಿರುವಂತಹ ದೇವಿಯ ಮಹಿಮೆಯನ್ನು ಕೊಂಡಾಡಿಕೊಂಡು ನೀವು ಇಲ್ಲಿ ಅನೇಕ ದಿವಸಗಳ ಕಾಲ ಇರುವಿರಂತೆ. ಮಾತ್ರವಲ್ಲ, ಮುಂದೊಂದು ನಡೆಯತಕ್ಕಂತಹ ಯಾವುದೋ ಲೋಕ ಕಲ್ಯಾಣಕಾರಕವಾದಂತಹ ವಿಚಾರ, ಇದರಲ್ಲಿ ಒಂದು ಪಕ್ಷ ನೀನು ಕೂಡ ಪಾತ್ರಧಾರಿಯಾಗಿರಬಹುದು. ಆ ಪಾತ್ರಧಾರಿ ಆಗುವುದಕ್ಕೆ ಅನುವನ್ನು ಕಲ್ಪಿಸಿಕೊಡುವಂತಹ ರೀತಿಯಲ್ಲಿ ನೀನು ಆ ಶ್ರೀದೇವಿಯನ್ನು ಭಜಿಸಿಕೊಂಡು ಮನಸ್ಸೇ ಇಚ್ಛೆಯಲ್ಲಿ ಧ್ಯಾನಿಸಿಕೊಂಡು ನಿನಗೆ ಬೇಕಾದಷ್ಟು ಕಾಲ ಇಲ್ಲಿ ಇರಬಹುದು. ಶುಭವಾಗಲಿ. ಆಗಲಿ ದೇವ. ಜಯ 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 ಜಯ.